Davangere might have been selected as smart city, but there are no signs of it becoming a reality. One look at the government hospital will reveal that we are talking about. The patients in the government hospital never get a bed. They are forced to sleep on the ground, and the beds in the hospital are supported by bricks. Doctors too treat the patients on the ground. More to it, the patients also face the problems of mosquitoes and stinking smell from toilets. Condition of the ward is said to be bad. Now the women's ward is overfull and there is no space for patients. Now the officials, including the deputy commissioner, are not heeding to the complaints that have been put across by the patients and their relatives at this hospital. In fact, one look at this government hospital will reveal what we are exactly talking about, how the hygiene in this hospital is not up to the mark. Now, the patients in this government hospital never get a bed. ಸರ್ಕಾರ ಏನು ಮಾಡ್ತಾ ಇದೆ, ಅಲ್ಲಿ ನಾವು ಅಷ್ಟು ಸವಲತ್ತು ಕೊಟ್ಟಿದ್ದೀವಿ, ಅಂಥ ಸ್ಪೆಷಾಲಿಟಿ ಕೊಟ್ಟಿದ್ದೀವಿ, ಈ ನಿಟ್ಟಿನಲ್ಲೆಲ್ಲ ಹೇಳ್ತಾ ಇದೆ. ಇವತ್ತಿನವರೆಗೂ ಇಲ್ಲಿ ನೋಡಿದರೆ ಏನು ಒಂದು ಮಂಚ ಇಲ್ಲ. ಸಾಕಷ್ಟು ಜನ ನೆಲದ ಮೇಲೆ ಎಷ್ಟೋ ಜನ ಬಾಣ್ತಿಯರನ್ನ ನೆಲದ ಮೇಲೆ ಹಾಕಿರೋದನ್ನ ಉದಾಹರಣೆಗಳು ಸಾಕಷ್ಟು ಇದಾವೆ. ಆಮೇಲೆ ಕರೆಂಟ್ ಹೋದರೆ ಅಲ್ಲಿ ಒಂದು ಜನ್ರೇಟ್ರು ವ್ಯವಸ್ಥೆ ಇಲ್ಲ. ಸಾಕಷ್ಟು ಈ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಇಂಜೆಕ್ಷನ್ ಕೊಟ್ಟರ ಅಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ. ಸಾಕಷ್ಟು ನಾವೆಲ್ಲ ನೋಡಿದ್ದೀವಿ. ಅಲ್ಲಿ ಒಂದು 20 ಜನ ವಾರ್ಡ್ ಇದಕ್ಕೆ ಅಂತಂದೇಳಿ ಇದು ಇರುತ್ತೆ, ಬೆಡ್ ಇರುತ್ತೆ. ಅದರಲ್ಲಿ 40 ಜನ ದನಿನ ದೊಡ್ಡಿ ಥರ ತುಂಬಿರ್ತಾರೆ. Beds available, and sometimes the beds have to be shared between patients. ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ನಾನು ನೋಡಿರೋ ಪ್ರಕಾರ ಅಲ್ಲಿ ಕ್ಲೀನ್ ಇಲ್ಲ. ರಾತ್ರಿ ಹೊತ್ತು ಹೆಣ್ಮಕ್ಳೆಲ್ಲ ಏನು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಒಂದು ಬೀಗ ಇಲ್ಲ, ಅದಕ್ಕೊಂದು ಚಿಲ್ಕ ಇಲ್ಲ, ಬೋಲ್ಟ್ ಇಲ್ಲ. ಇನ್ನೂ ಹೇಳಬೇಕು ಅಂತಂದರೆ ಅಲ್ಲಿ ಮಹಿಳೆಯರಿಗೆ ಏನು ಒಳಗಡೆ ಹೋದಾಗ ಅದಕ್ಕೆ ಬೇಕಾಗಿರೋಂಥ ನೀರಿಲ್ಲ. ಇಷ್ಟೆಲ್ಲ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗೆ ರಾತ್ರಿ ಹೊತ್ತು ಏನು ಕರೆಂಟ್ ಹೋದಾಗ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಏನು ಇಂಜೆಕ್ಷನ್ ಮಾಡ್ತಾರೆ, ಅದು ಅವರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಜ್ಞಾನ ಇಲ್ಲ ಅಲ್ಲಿರೋ ಡಾಕ್ಟರ್ಸ್ಗಳಿಗೆ. ಇವರಿಗೆ ಏನು ಹಳ್ಳಿಯಿಂದ ಬರೋವಂಥ ಪೇಷಂಟ್ಗಳಿಗೆ ಅಲ್ಲಿ ಸರಿಯಾಗಿ ಏನು ಹಾಸಿಗೆಗಳಿಲ್ಲ, ಬೆಡ್ಗಳಿಲ್ಲ, ಅಲ್ಲಿ ಹೊಚ್ಕೊಳಕ್ಕೆ ಒಂದು ಬೆಡ್ಶೀಟ್ಗಳಿಲ್ಲ. ಇವನ್ನೆಲ್ಲ ನೋಡಿದ್ರೂ ನೋಡದೇ ಇರೋ ಹಂಗೆ ಕೂತ್ಕೊಂಡಿರೋವಂಥ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಅವರು ಈ ಕೂಡಲೇ ಬೇಗ ಏನು ಎಚ್ಚರಿಕೆ ತಗೊಂಡು ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿ ಅಂತ ನಾನು ಕೇಳ್ಕೊತೀನಿ.